ನಮಸ್ಕಾರ. ಇವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಅವ್ರನ್ನ ಫಾಲೋ ಮಾಡಿ. ಫಾಲೋ ಮಾಡಕತ್ತೆ. ಬಾರ್ಡರ್ ಇಶ್ಯೂ ಆಗ್ಬಿಡುತ್ತೆ. ಸೊ ನಾವು ಆಟೋದಲ್ಲಿ ಹೋಗ್ತಾ ಇರೋದು, ಅದು ಆಂಧ್ರ ಗಾಡಿ ಆಗಿರೋದ್ರಿಂದ ಫೈನ್ ಕಟ್ಟಬೇಕು, ನೀವು ಹೋಗಂಗಿಲ್ಲ. ಇವಳು ಬಂದಿರೋದಕ್ಕೆ ಟ್ರೈನ್ ಲೇಟ್ ಆಗಿ ಅಲ್ವಾ? ಎಕ್ಸಾಕ್ಟ್ಲಿ. ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಕೇರಳ ಅನ್ನೋದಕ್ಕಿಂತ ನಾವೆಲ್ಲ ಇಂಡಿಯನ್ಸ್, ಎಲ್ಲರೂ ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು ಅಂತ ನನಗನ್ಸುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಲವ್ ಇನ್ ದ ಮೈಲ್ಸ್. ನಾವಿವತ್ತು ಹೊರಟಿದ್ದೀವಿ ಮಂತ್ರಾಲಯಕ್ಕೆ. ನಮ್ಮ ಜೊತೆ ಇನ್ನ ಸ್ಪೆಷಲ್ ಗೆಸ್ಟ್ಸ್ ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ. ಯಾರು ಯಾರು ಗೊತ್ತಾಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ. ಯಾ, ವೆರಿ ಸ್ಪೆಷಲ್, ವೆರಿ ಕ್ಲೋಸ್ ಟು ಮೈ ಹಾರ್ಟ್ ದೋಸ್ ಪೀಪಲ್ ಆರ್. ಯಾ, ನಿಮಗೂ ತೋರಿಸ್ತೀವಿ ಯಾರು ಅಂತ. ಸರಿ, ಹೋಗೋಣ. ಬಾಯ್. ಮುಂದಿನ ನಿಲ್ದಾಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ. ಒಂದೇ ಸ್ಟಾಪ್. Next station is ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ. ಹಿಂಗೆ ತರಲೆ ಮಾಡ್ತಾ ಇರ್ತಾರೆ ಇವರು. ತರಲೆ ರಾಜ. ಗಾಯ್ಸ್, ನಾವಿವಾಗಿದ್ದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. KSR ರೀಚ್ ಆದ್ವಿ. ಸರ್, ನಮ್ಮ ಟ್ರೈನ್ ಇರೋದು ಇನ್ನೂ 11:20ಗೆ. ನಾವಿವಾಗಿದ್ದೀವಿ ಇನ್ನೂ 10 ಆಗಿಲ್ಲ ಅನಿಸುತ್ತೆ. ಅಷ್ಟು ಬೇಗ ಬಂದಿದ್ದೀವಿ. 10:11 ರೀಚ್ ಆಗಿಬಿಟ್ಟಿದ್ದೀವಿ. ನಾವು ಬೇಜಾನ್ ಟೈಮ್ ಇದೆ, ಏನು ಮಾಡೋದು ಗೊತ್ತಿಲ್ಲ. ಅಲ್ಲಿ ಎಲ್ಲಿ ಸುತ್ತಾಡ್ತೀರ? ಕೂರಂಬ ಅಲ್ಲ ಒಂದು ಕಡೆ, ಇಲ್ಲ ಕೂರಂಬ. ಆ್ಯಕ್ಚುಲಿ ಎಷ್ಟೊಂದು ವರ್ಷ ಆಗ್ಬಿಟ್ಟಿದೆ ಟ್ರೈನಲ್ಲಿ ಹೋಗಿ. ನಾವು ಯಾವಾಗ ಲಾಸ್ಟ್ ತಿರುಪತಿಗೆ ಹೋದಾಗ ಹೋಗಿದ್ದು ಟ್ರೈನಲ್ಲಿ. ಅನ್ಫಾರ್ಚುನೇಟ್ಲಿ ನಾನು ಅವಾಗ ಬ್ಲಾಗ್ ಎಲ್ಲ ಮಾಡ್ತಾ ಇರಲಿಲ್ಲ, ಇಲ್ಲಾಂದರೆ ತಿರುಪತಿ ಎಲ್ಲ ತೋರಿಸ್ತಾ ಇದ್ದೆ. ಯಾ, ಮದುವೆ ಆದಮೇಲೆ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀವಿ ನಾವು ಮಂತ್ರಾಲಯಗೆ. ಅಲ್ವಾ? ಹಾಂ, ಇಟ್ ವಾಸ್ ಗುಡ್. ನಾನು ನೋಡೇ ಇರಲಿಲ್ಲ ಮಂತ್ರಾಲಯ. ಮದುವೆ ಆದಮೇಲೆ ನನ್ನ ಗಂಡನಿಗೆ ಕರ್ಕೊಂಡು ಹೋಗಿದ್ದು ಫಸ್ಟ್ ನನ್ನ. ಅಲ್ವಾ? ಏನದು? ನಿಮ್ಗೆ ದೋಸೆ ಬೇಕು ಅಂದ್ರೆ ಅದಕ್ಕೆ ತಂದೆ. ಯಾರು, ನಾನಾ ನೀನಾ? ನಾನು. ಏನು ಮಾಡ್ತಿದ್ದೀರಾ? ಕಾಫಿ. ಅಕ್ಕ, ಇಲ್ಲಿ ಕೂತಿದ್ರಾ? ಮೇಲೋಗೋಣ. 30 rupees per head ಅಂತ. ಇನ್ನೂ 1 hour ಆಗುತ್ತೆ. ಇನ್ನೂ ಲೇಟ್ ಆಗುತ್ತೆ ಅನಿಸುತ್ತೆ. ಅದಕ್ಕೆ ಒಳಗಡೆ ಹೋಗ್ಬೇಕು. ಹಾಯ್, ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಆಗಲೇ. ಸೊ ಎಲ್ಲಿದ್ದೀವಿ? ವೇಟಿಂಗ್ ಹಾಲಲ್ಲಿದ್ದೀವಿ. ಟ್ರೈನು ಡಿಲೇ ಅಂತ ತೋರಿಸ್ತಾ ಇದೆ 1 hour. ಸೊ ವೇಟ್ ಮಾಡ್ತಾ ಇದ್ದೀವಿ. ಐ ವಾಂಟ್ ಟು ಇಂಟ್ರೊಡ್ಯೂಸ್ ಸಮ್ ಸ್ಪೆಷಲ್ ಪರ್ಸನ್. ಇನ್ನೂ ಇಬ್ಬರು ಬರಬೇಕು, ಬಂದಿಲ್ಲ. ಸೊ ಆಲ್ರೆಡಿ ಒಬ್ಬರು ಬಂದಿದ್ದಾರೆ. ಐ ವಾಂಟ್ ಟು ಶೋ ಯು ಗೈಸ್. ಇಲ್ಲಿ ಲಕ್ಷ್ಮಿ ಅಕ್ಕ, ಅವಿಭಾವ, ಕೌಶಲ್ಯದು. ಹಾಯ್, ಹೆಂಗಿದ್ದೀರಾ? ಗೈಸ್, ಇನ್ನೂ ಒಬ್ರು ಬರಬೇಕು ಅಂತ ಹೇಳಿದ್ನಲ್ಲ. ಸೊ ನಮ್ಮ ಗ್ರೂಪಲ್ಲಿ ಅವರೇ ಯಾವಾಗಲೂ ಲೇಟಾಗಿ ಬರೋದು. ಫೈನಲಿ ಇವತ್ತು ಬೇಗ ಬಂದಿದ್ದಾರೆ, ಆದರೆ ಟ್ರೈನೇ ಲೇಟು. ಅವ್ರು ಯಾರು ಗೊತ್ತಾ? ಮಿಕ್ಸ್ ಮತ್ತೆ ವಿನಯ್ ಅವರು. ಸೊ ಇವ್ರು ಹೇಳಿದ್ದು
ಪಾರ್ಶಲಿ ರೈಟ್ ಪಾರ್ಶಲಿ ರಾಂಗ್ ಆಯ್ತಾ. ನಾನು ಬಂದಿದ್ದೀನಿ ಬಟ್ ಟ್ರೈನೇ ಲೇಟ್ ಆಗಿದೆ. ನಾನು ಇವಳು ಮಾಡ್ಲಿ ಅಲ್ಲ ಇವಳು ಬಂದಿರೋದಕ್ಕೆ ಟ್ರೈನ್ ಲೇಟ್ ಆಗಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಅಂತೂ ಡಿಸ್ಕಷನ್ ಇಂದ ಫೈನಲಿ ಪ್ಲಾನ್ ವಾಟ್ಸ್ಆಪ್ ಬಾಕ್ಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ವಿ ಆರ್ ಆಲ್ ಎಕ್ಸೈಟೆಡ್. ಎಸ್ ಟ್ರೈನ್ ಲೇಟ್ ಆಯ್ತಲ್ಲ. 1 hour ಲೇಟ್. 11:20 ಇದ್ದಿದ್ದು 12:34ಗೆ, ಆಲ್ಮೋಸ್ಟ್ 1 hour. ಸೊ ನಾವು ಈ ಸತಕ ವೇಟ್ ಮಾಡಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಟ್ರೈನ್ ಹೊರಟೋಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ಟ್ರೈನ್ ಏನೇನು ಬರುತ್ತೆ ಅಂತ. ಹಾಂ, ಸಮ್ ವಾಟ್ 8 o'clock ರೀಚ್ ಆದ್ವಿ ನಾವು ಮಂತ್ರಾಲಯ. ಹಾಂ, ಆಟೋ ಅಲ್ಲ ಬೇಕು ಆ್ಯಕ್ಚುಲಿ. ಇಲ್ಲಿಂದ ಸ್ವಲ್ಪ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಜಾಸ್ತಿ, ಸೊ ಆಟೋ ತೊಗೊಂಡು ಹೋಗ್ಬೇಕು. ಓಕೆ. ಎಷ್ಟು ಬಿಸಿ ಇದೆಲ್ಲ. ಸಖತ್ ಬಿಸಿಲಿದೆ. ಯಾರಾದರೂ ಮಂತ್ರಾಲಯಕ್ಕೆ ಈ ಟೈಮಲ್ಲಿ ಏಪ್ರಿಲ್ ಮೇ ಜೂನಲ್ಲಿ ಬರ್ತಾ ಇದ್ರೆ ಪ್ಲೀಸ್ ಅವಾಯ್ಡ್ ಮಾಡಿ. ತುಂಬ ಬಿಸಿಲಿದೆ. ಆಲ್ಮೋಸ್ಟ್ 44 ಡಿಗ್ರಿ ಇದೆ. ಮಕ್ಕಳನ್ನಂತೂ ದಯವಿಟ್ಟು ಕರ್ಕೊಂಬರ್ಬೇಡಿ. ಎಷ್ಟು ಅವಲಿನ ಲೀಟರ್ ಗಟ್ಟಲೆ ನೀರು ಕುಡಿತಾನೆ ಇದೀವಿ. ಸಖತ್ ಡಿಹೈಡ್ರೇಟ್ ಆದಂಗೆ ಆಗ್ತಿದೆ. ಯು ಕ್ಯಾನ್ ಕೀಪ್ ಹೈಡ್ರೇಟಿಂಗ್ ಯುವರ್ ಸೆಲ್ಫ್.
ಬಂದರೆ ಇಟ್ಸ್ ಫೈನ್, ಮ್ಯಾನೇಜ್ ಮಾಡ್ಬೋದು. ಅದೇ ನೀರು ಜಾಸ್ತಿ ಕುಡೀರಿ. ಹಾಗೆ ಕ್ರೌಡು ಜಾಸ್ತಿ ಇದೆ, ಬಿಸಿಲಿದೆ ಅಂತ ಏನು ಕಮ್ಮಿ ಏನಿಲ್ಲ, ಕ್ರೌಡ್ ತುಂಬ ಆಗಿದೆ. ಆದರೆ ಏನು ಲಕ್ಕೋ ಗೊತ್ತಿಲ್ಲ, ನಮಗೆ ಬೇಗ ದರ್ಶನ ಆಗೋಯ್ತು. ಡೈರೆಕ್ಟ್ ಬಿಟ್ಬಿಟ್ರು. ಹೀಗೆ ಪ್ರಸಾದ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಇಲ್ಲೆಲ್ಲ ಬೇರೆ ಪಂಚಮುಖಿ ಆಂಜನೇಯ ಎಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈಗ ಟೈಮು 4 o'clock. ಸೊ ಬೆಳಗ್ಗೆ ನಾವು ರೈಲ್ವೆ ಸ್ಟೇಷನಿಂದ ಆಟೋ ತೊಗೊಂಬಂದಲ್ಲ, ಆಟೋದನ್ನ ಹೇಳಿದ್ದೀನಿ ಒಂದು 2 ಅವರಲ್ಲಿ ಎಲ್ಲನೂ ಕವರ್ ಮಾಡೋದು ಅಂತ. ಸೊ ನೋಡೋಣ ಎಷ್ಟು ಅವರಲ್ಲಿ ಕವರ್ ಆಗುತ್ತೆ. 4 o'clock ಆದಮೇಲೆ ಬಿಸಿಲು ಕಮ್ಮಿ ಆಗುತ್ತೆ ಅಂದರು. ಸೊ ಇನ್ನೂ ಅಷ್ಟೇ ಬಿಸಿಲಿದೆ, ಕಮ್ಮಿ ಏನಾಗಿಲ್ಲ. ನೋಡೋಣ ಎಷ್ಟು ಬೇಗ ಕವರ್ ಆಗುತ್ತೋ ಅಷ್ಟು ಬೇಗ ಕವರ್ ಮಾಡ್ಕೊಂಡು ಬಂದ್ಬಿಡೋಣ ಎಲ್ಲ ಪ್ಲೇಸ್ನಲ್ವಾ. ಬಾ. ಯಾ, ಸೊ ಇವತ್ತು ಆ್ಯಕ್ಚುಲಿ ದರ್ಶನ ತುಂಬ ಚೆನ್ನಾಗಾಯಿತು. ಒಂಥರ ಒಂದು 5 ನಿಮಿಷ ಅಲ್ಲೇ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದ್ವಿ. ರಶ್ ಕಮ್ಮಿ ಇದ್ದಿದ್ದರಿಂದ ಸಮಾಧಾನ ಅನಿಸ್ತು ಮನಸ್ಸಿಗೆ. ಅದರಲ್ಲೂ ಪ್ರಸಾದ ಮಾತ್ರ ಇವತ್ತು ಸಖತ್ತಾಗಿತ್ತು. ಕಡಲೆಕಾಳು ಹಾಕಿ ಸಾಂಬಾರು ಮಾಡಿದ್ರು, ಅನ್ನ ಸಾಂಬಾರು ಮತ್ತು ಮೊಸರನ್ನ ನಿಂತ್ಕೊಂಡು ಹೋಗಿದ್ಕೋ ಪ್ರಸಾದ ತಿಂದಿದ್ಕೋ ಸಾರ್ಥಕ ಆಯಿತು ಅನಿಸ್ತಿತ್ತು. ಆ್ಯಕ್ಚುಲಿ ನಮ್ಮ ಮಮ್ಮಿ ಖುಷಿ ಪಡ್ತಾರೆ. ಯಾಕೆ ಅಂತಂದರೆ ನಾವು ಇವತ್ತು ಸ್ನಾನ ಮಾಡಿ ಡೈರೆಕ್ಟ್ ದರ್ಶನ ಕೊಡೋದ್ವಿ, ಬ್ರೇಕ್ಫಾಸ್ಟೇ ಮಾಡಲಿಲ್ಲ. ವಿತೌಟ್ ಬ್ರೇಕ್ಫಾಸ್ಟ್ ಡೈರೆಕ್ಟ್ ಲಂಚ್. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ವಿ ಯೂಸಲಿ ದರ್ಶನ ಮಾಡೋಕ್ಕೆ. ಬಟ್ ಹಾಗೆ ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬಿಟ್ಟು ಆಮೇಲಿಂದ ಪ್ರಸಾದ ತಿಂದ್ವಿ. ಮಮ್ಮಿ ಮೇ ಬಿ ನೀವು ಖುಷಿ ಪಡ್ತೀರಾ, ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಮಕ್ಕಳಿಗೆ ಅಂತ. ಸೊ ನೆಕ್ಸ್ಟ್ ಟೆಂಪಲ್ಗೆ ಹೋದಾಗ ತೋರ್ಸೋಣ, ಸಿಗೋಣ. ಎದುರುಗಡೆನೆ. ಹಾಯ್ ಕೌಶಲ್. ಹಾಯ್, ಹೆಲೋ. ಎಲ್ಲ ಹೋಗ್ತಾ ಇದ್ದೀವಿ ನೀವು? ನಾವು ಇವಾಗ ಬಿಚ್ಚೋಲೆ ಟೆಂಪಲ್ ಅಂತೆ, ಅಲ್ಲೇ ತಪಸ್ಸೆಲ್ಲ ಮಾಡಿದಂತೆ ರಾಘವೇಂದ್ರ ಸ್ವಾಮಿ ಅವರು. ಸೊ ಯಾ, ಅಲ್ಲಿಗೆ ಹೋಗಿ ನೋಡೋಣ. ಯಾ, ಶ್ರೀಪಾದ್. ಏನು ಕುಡಿತಿದ್ಯಾ? ಸೋಡಾ, ಗೋಲಿ ಸೋಡಾ. ಚೆನ್ನಾಗಿದೆ. ಡಿಹೈಡ್ರೇಷನ್ ಆಗಿದ್ದಿಲ್ಲ, ಹೈಡ್ರೇಷನ್ ಮಾಡ್ಕೊಳ ಅಂತ ಇನ್ನೇನು ನೀರು ಸಿಕ್ಕಿಲ್ಲ ಅಲ್ಲಿ. ಆಟೋದ ಹಾಕೊಂಡ್ಬಿಡ್ತಿತ್ತು ಇವಾಗ. ಹೆಂಗನ್ಸ್ತಾ ಇದೆ ಹಿಂದೆ ಕೂತಿರೋದು? ಸಖತ್ತ ಇದೆ, ನೋಡಿ ಭಯ ಆಯ್ತು. ತಲೆ ಸುತ್ತ ಬರಲ್ವಾ? ತಲೆ ಸುತ್ತ ಬರಲ್ವಾ? ಅಲ್ಲ ನೀವು ಹಿಂದೆ ಮುಂದೆ ಯಾರು ಕೂತಿಲ್ಲ ಅದಕ್ಕೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮಸ್ಕಾರ, ಇವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಫಾಲೋ ಮಾಡಿ. ನನ್ನ ಚಾನಲ್ ಸ್ವಲ್ಪ ನಿನ್ನ ಫಾಲೋ ಮಾಡಕತ್ತೆ. ನಾವಿವಾಗ ಬಂದಿದ್ದೀವಿ ರಾಯರು ಮನೆ ಹತ್ರ. ರಾಯರು ಇಲ್ಲೇ ಇದ್ರಂತೆ. ಸೊ ಯಾಕೆ ನೋಡಿ, ಇಲ್ಲಿ ಪುಟ್ ಯೋರ್ ಆಫರಿಂಗ್ಸ್, ನೀನು ಉಂಡಿ ಮಾತ್ರ ಹಾಕಬೇಕು ಅಂತ ಹಾಕಿದ್ದಾರೆ. ಸ್ಟಿಲ್ ಹಿಂಗೆಲ್ಲ ಹಾಕಿದ್ದಾರೆ. ಸೊ ಗೈಸ್ ಪ್ಲೀಸ್ ಅವಾಯ್ಡ್, ನೀವು ಈ ಥರ ಮಾಡಬೇಡಿ ಅಟ್ಲೀಸ್ಟು. ಅಲ್ಲಿ ಜಪ ಮಾಡ್ತಿದ್ರು. ಗೈಸ್ ಏನಂತಂದರೆ ನಾವು
ಈ ಸ್ಟೇಟವ್ರು ಅಂತ ಇಂಡಿಯನ್ಸ್ ಅಂತ ಅಂದ್ಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ. ಯಾ, ದಿಸ್ ಇಸ್ ಮೈ ಒಪಿನಿಯನ್. ಇಲ್ಲಿ ನೋಡ್ರಿ, ತಾಯಿ ಮಹಾಲಕ್ಷ್ಮೀ ದೇವಿ ಸ್ವರೂಪಿಣಿ ಅಮ್ಮ, ಯಾರು ಕೆತ್ತಿರೋದಂತಲ್ಲ ಲಕ್ಷ್ಮೀ ದೇವಿ. ಎಲ್ಲರ ಮಂತ್ರಾಲಯದಲ್ಲೇ ಗುರುಗಳು ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರೆ ನೀವು ರಾಘವೇಂದ್ರ ಸ್ವಾಮಿಗಳದ್ದು ಮಠ ನೋಡಿದ್ರ? ಆ ಗುರುಗಳ ದರ್ಶನ ಮಾಡಿಕೊಂಡ ಮೇಲೆ ಪಕ್ಕದಲ್ಲೇ ಕೂಡ ಮಾಂಚಲ ಮಠ ಇದೆ ನೋಡಿ, ಚಿಕ್ಕ ದೇವಸ್ಥಾನ, ಇಲ್ಲಿ ಲಕ್ಷ್ಮೀ ದೇವಿ. ಆ ಗುರುಗಳ ಮಂತ್ರಾಲಯಕ್ಕೆ ಹೋಗಿ ಮುಂಚೆ ಅವರು ತಮಿಳುನಾಡಿಂದ ಬಂದು ಕರ್ನಾಟಕದಲ್ಲಿ ಸೇರಿ ಇಲ್ಲಿ ಚಿಕ್ಕದಾಗಿ ಬೃಂದಾವನ ಆಗಿದೆ, ಅಪ್ಪನಚ್ಚರ ಮನೆ. ಅವರು ಅಲ್ಲಿ ಸೇರಿಕೊಂಡು ವಿಶ್ರಾಂತಿ ತಗೋತಿದ್ರು. ಅವರು ಬಂದಾಗೆ ಇಲ್ಲಿ ಮಾನವ ರೂಪದಲ್ಲಿ ಅಂಜನ ಸ್ವಾಮಿ ಬಂದು ಜಾಗ ಕೇಳಿದಲ್ಲ, ಅಂಜನ ಸ್ವಾಮಿ ಹತ್ರ ಹೋಗಿ ಬಂದ್ರಲ್ಲ, ಆ ಅಂಜನ ಸ್ವಾಮಿ ಸ್ಥಳ ಕೊಟ್ಟಿದ್ದಲ್ಲ, ಅಂಜನ ಸ್ವಾಮಿ ಇರ್ಲಿಕ್ಕೆ ಮಾನವ ರೂಪದಲ್ಲಿ ಬಂದು ಕೇಳಿದ್ರು ಸ್ಥಳನ. ಆಗ ಅವರು 13 ವರ್ಷ ಕಾಲ ಬಿಚ್ಚಲಲ್ಲಿ ರಾಯರು ಜಪ ಮಾಡ್ತಿದ್ರು. ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದು ರಾಘವೇಂದ್ರ ಸ್ವಾಮಿಗಳು ಬಂದು ಇಲ್ಲಿ ಸೇವೆ ಮಾಡಿಕೊಂಡು ಯಮನ ಹತ್ರ ಅನುಗ್ರಹ ತಗೊಂಡು ಪಂಚಮಿಕ ಆಂಜನೇಯ ಸ್ವಾಮಿ ಹತ್ರ ಗರ್ಭಗುಡಿಯಲ್ಲಿ ಕುತ್ಕೊಂಡು 12 ವರ್ಷದಲ್ಲಿ ರಾಯರು ತಪಸ್ ಮಾಡಿದ್ರು. ಆ ತಪಸ್ಸು ಮಚ್ಚಿ ಬಂಡೆಲ್ಲ 5 ಮುಖದಲ್ಲಿ ಅಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿದ್ರು. ಅಲ್ಲಿ 8 ರಸಗಳು ಪಾದಗಳಿದ್ದಾವೆ, ಅಂಜನೇಯ ಸ್ವಾಮಿ ಪಾದಗಳು. ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಲಿಕೆ ದಾರಿ ತಿಳಿಸ್ಕೊಂಡ್ರೆ ಅಂಜನೇಯ ಸ್ವಾಮಿ ಪಾದಗಳಿದ್ದಾವ. ಮಧ್ಯದಲ್ಲಿ ಅಂಜನೇಯ ಸ್ವಾಮಿ ನರಸಿಂಹ ಗರುಡ ಏಗಿರಿಬವರಹ, ಇವರು 5 ಮುಖದಲ್ಲಿ ಅಂಜನೇಯ ಸ್ವಾಮಿ ರಾಯರಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ದಕ್ಕೆ ಈ ಕ್ಷೇತ್ರ ಪಂಚಮುಖ ಅಂತ ಕ್ಷೇತ್ರ ಸ್ಥಾನಕ್ಕೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ದೇವಿ, ಅಂಜನೇಯ ಸ್ವಾಮಿ ಇವರೆಲ್ಲರ ಹತ್ರ ದರ್ಶನ ತಗೊಂಡೆ ಗುರುಗಳ ಮಂತ್ರಾಲಯಕ್ಕೆ ಹೋದ್ರು. ಮಾಂಚಲ ಮತ್ರ ನೋಡಿದ್ರ ನೀವು? ಆ ರಾಘವೇಂದ್ರ ಸ್ವಾಮಿಗಳು ಮೊದಲು ಮಾಂಚಲ ಮತ್ರ ಅನುಗ್ರಹ ತಗೊಂಡು ಬೃಂದಾವನಾಗಿದ್ದಾರ. ಇಲ್ಲಿ ನೋಡಿ, ಈಗ ಲಕ್ಷ್ಮೀ ದೇವನ ಶಂಕು ಚಕ್ರ ದೀಪ ಚತುರ್ಸರ ರಾಯರಿಗೆ ಯಾವ ತರ ದರ್ಶನ ಕೊಟ್ಟಿದ್ದಾರೆ, ಆ ಶಂಕು ಚಕ್ರ ಕಮಲಾಸನದಿಂದ ಅವತಾರದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಇಲ್ಲೇನೆ ಅಲ್ಲಿ ಜನರು ಗ್ರಾಮಸ್ಥರು ಎರಿಕಳ್ಳ ಮಂತಾರ, ಎರಿಕಳ್ಳ ಮಂದ್ರ ಅರಿಕೆ ನೀಡ್ತಾಳೆ ರಾಯರ ಮನಿದವರು ಪುಣ್ಯಕ್ಷೇತ್ರ ಬಂದ್ರ ಮಂಗಳಾರತಿ ತಗೊಳ್ಳಿ. ಸರ್ವಮಂಗಳ ಲಕ್ಷ್ಮೀ ಚಕ್ರ, ಅದರಲ್ಲಿ ಲಕ್ಷ್ಮೀ ದೇವಿ. ಹೆಂಗಿದೆ? ನಾಟ್ ಬಜ್ಜಿ ಮೆಣಸಿನ್ಕಾಯಿ ಖಾರ ಇದ್ದ? ಖಾರ ಇಲ್ಲ, ತಗದ ಸ್ಪೈಸ್ ಇದೆ. ಚೆನ್ನಾಗಿದೆ ಆಕ್ಚುಲಿ, ಖಾರ ಇಲ್ಲ, ಚೆನ್ನಾಗಿದೆ. ನೋ ಡಯಟ್, ಇವತ್ತು ಒಂದ್ ದಿವಸ ಡಯಟ್ ಇಲ್ಲ. ತಿನ್ನ ಸೊ ಇದಾಗಿತ್ತು ನಮ್ಮ ಡೇ 1 ಇನ್ ಮಂತ್ರಾಲಯ. ಡೇ 2ಗೋಸ್ಕರ ಸ್ಟೇ ಟ್ಯೂನ್ಡ್.